ನಮಸ್ಕಾರ ಸ್ನೇಹಿತರೆ, ಜ್ಯೋತಿರ್ಭವಿಷ್ಯ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಮಕರ ರಾಶಿಯವರ ಮಾರ್ಚ್ ತಿಂಗಳ ಭವಿಷ್ಯದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ನೋಡ್ತಾ ಹೋಗೋಣ. ಮಕರ ರಾಶಿಯವರನ್ನು ಶನಿಯು ಆಳುತ್ತಾನೆ ಮತ್ತು ನಿಮ್ಮ ಪ್ರಾಯೋಗಿಕ ಸಮಯ ಮತ್ತು ಕಠಿಣ ಪರಿಶ್ರಮ ಸ್ವಭಾವಕ್ಕೆ ಹೆಸರುವಾಸಿಯಾಗಿದ್ದೀರಿ. ನೀವು ದೀರ್ಘಕಾಲೀನ ಗುರಿಗಳು ಮತ್ತು ಸ್ಥಿರ ಭವಿಷ್ಯವನ್ನು ನಿರ್ಮಿಸುತ್ತಿರುವ ಗಮನ ಹರಿಸುತ್ತಿರುವಿರಿ. ನಿಮ್ಮ ಜವಾಬ್ದಾರಿಯ ಪ್ರಜ್ಞೆಯು ನಿಮ್ಮನ್ನು ವೈಯಕ್ತಿಕ ಜೀವನದಲ್ಲಿ ಅಥವಾ ಕೆಲಸದ ಸ್ಥಳದಲ್ಲಿ ನಂಬಲರ್ಹರನ್ನಾಗಿ ಮಾಡುತ್ತದೆ. ಇವು ರೋಚನಾತ್ಮಕವಾಗಿ ಪರಿಸರದಲ್ಲಿ ಶ್ರೇಷ್ಠರಾಗಿದ್ದೀರಿ, ಶಿಸ್ತಿನಿಂದ ನಡೆಯಲ್ಪಡುತ್ತೀರಿ ಮತ್ತು ಉತ್ತಮ ಯೋಜಿತ ದಿನಚರಿಗಳನ್ನು ಬಯಸುತ್ತೀರಿ. ಮಾರ್ಚ್ 2026ರಲ್ಲಿ ಮಕರ ರಾಶಿಯವರಿಗೆ ಗ್ರಹಗತಿಗಳ ಬದಲಾವಣೆಯಿಂದಾಗಿ ಮಿಶ್ರ ಫಲಿತಾಂಶಗಳು ಕಂಡುಬರಲಿವೆ. ಪ್ರಮುಖವಾಗಿ ಈ ತಿಂಗಳು ಪರಿಶ್ರಮಕ್ಕೆ ತಕ್ಕ ಫಲ ಮತ್ತು ಆರ್ಥಿಕವಾಗಿ ಕೆಲಸವು ಸುಧಾರಣೆಗಳನ್ನು ನಿರೀಕ್ಷಿಸಬಹುದು. ಇನ್ನೂ ಹೆಚ್ಚಿನ ಸಂಪೂರ್ಣ ಮಾಹಿತಿ ಬಗ್ಗೆ ತಿಳ್ಕೊಳ್ಳೋದಕ್ಕೂ ಮುಂಚೆ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಜ್ಯೋತಿರ್ಭವಿಷ್ಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣಿಸ್ತಾ ಇರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ವೃತ್ತಿ ಮತ್ತು ಕೆಲಸ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ಈ ತಿಂಗಳು ರಾಜಯೋಗದಂತಹ ಫಲಗಳು ದೊರೆಯುವ ಸಾಧ್ಯತೆ ಇದೆ. ಉದ್ಯೋಗಸ್ಥರಿಗೆ ಹೊಸ ಜವಾಬ್ದಾರಿಗಳು ಅಥವಾ ಹೊಸ ಪ್ರಾಜೆಕ್ಟ್ಗಳು ಸಿಗಬಹುದು ಅಥವಾ ಸಂಬಳ ಏರಿಕೆಯಾಗಬಹುದು. ಇನ್ನು ನಿರುದ್ಯೋಗಿಗಳಿಗೆ ಹೊಸ ಕೆಲಸಗಳ ಅವಕಾಶಗಳು ಕೂಡಿ ಬರಬಹುದು. ಆರ್ಥಿಕ ಸ್ಥಿತಿ. ಹಣಕಾಸಿನ ವಿಚಾರದಲ್ಲಿ ಸುಧಾರಣೆ ಕಂಡುಬರಲಿದೆ. ನಿರುದ್ಯೋಗಿಗಳಿಗೆ ಉದ್ಯೋಗ ದೊರೆಯುವ ಸಾಧ್ಯತೆ ಇದ್ದು ಹಳೆಯ ಸಾಲಗಳು ತೀರುವ ಲಕ್ಷಣಗಳಿವೆ. ಹೂಡಿಕೆಗಳಿಗೆ ಈ ಸಮಯ ಪೂರಕವಾಗಲಿದೆ. ಇನ್ನು ಕುಟುಂಬ ಮತ್ತು ಸಂಬಂಧ. ಕುಟುಂಬದಲ್ಲಿ ಸೌಹಾರ್ದಯುತ ವಾತಾವರಣವಿರುತ್ತದೆ. ಅವಿವಾಹಿತರಿಗೆ ವಿವಾಹಕ್ಕೆ ಸಂಬಂಧಿಸಿದಂತೆ ಧನಾತ್ಮಕ ಸುದ್ದಿಗಳು ಸಿಗಬಹುದು. ನೀವು ಪ್ರಯತ್ನವನ್ನು ಪಡಬೇಕು. ಇನ್ನು ಆರೋಗ್ಯ. ಕೆಲಸದ ಒತ್ತಡದಿಂದಾಗಿ ದೈಹಿಕ ಮತ್ತು ಮಾನಸಿಕ ಆಯಾಸವಾಗಬಹುದು. ಶೀತ ಅಥವಾ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆಗಳ ಬಗ್ಗೆ ಎಚ್ಚರಿಕೆ ವಹಿಸುವುದು ಉತ್ತಮ. ವೈದ್ಯಕೀಯರ ಸಲಹೆಯನ್ನು ತೆಗೆದುಕೊಳ್ಳುವುದು ಉತ್ತಮವಾದ ಮಾರ್ಗ. ಗ್ರಹಗಳ ಸಂಚಾರ. ಮಾರ್ಚ್ನಲ್ಲಿ ಶನಿಯು ನಿಮ್ಮ ರಾಶಿಯಿಂದ 3ನೇ ಮನೆಯಲ್ಲಿ ಸಂಚರಿಸುತ್ತಿದ್ದರೆ ಗುರು 6ನೇ ಮನೆಯಲ್ಲಿ ಇರುತ್ತಾರೆ. 2ನೇ ಮನೆಯಲ್ಲಿರುವ ರಾಹು ನಿಮ್ಮ ಮಾತು ಮತ್ತು ಕುಟುಂಬದ ಮೇಲೆ ಪ್ರಭಾವ ಬೀರುವುದು ಇತರವಾದ ಕಾರ್ಯಗಳನ್ನು ನಡೆಸುತ್ತಿರುತ್ತದೆ. ಪ್ರೀತಿ ಮತ್ತು ಸಂಬಂಧಗಳು. ಪ್ರೀತಿ ಮತ್ತು ಸಂಬಂಧಗಳ ವಿಷಯಕ್ಕೆ ಬಂದರೆ ಮಕರ ರಾಶಿ ಭವಿಷ್ಯ 2026ರ ಪ್ರಕಾರ ಆರಂಭದ ತಿಂಗಳು ಕೆಲವು ಭಾವನಾತ್ಮಕ ಅಡೆತಡೆಗಳನ್ನು ತರಬಹುದು. ಈ ಸಮಯದಲ್ಲಿ ಸಮತೋಲನವನ್ನು ಕಾಪಾಡಿಕೊಳ್ಳಲು ತಾಳ್ಮೆ ಮತ್ತು ಸಹಾನುಭೂತಿ ತುಂಬ ಮುಖ್ಯವಾಗಿರುತ್ತದೆ. ನೀವು ಒಂಟಿಯಾಗಿದ್ದರೆ ವರ್ಷದ ಮೊದಲಾರ್ಧವು ಅರ್ಥಪೂರ್ಣ ಸಂಪರ್ಕಗಳನ್ನು ಕಂಡುಕೊಳ್ಳುವಲ್ಲಿ ಜಡವಾಗಿರಬಹುದು. ಪ್ರಾಮಾಣಿಕ ಸಂವಹನ ಮತ್ತು ತಿಳುವಳಿಕೆಯಿಂದ ಸಂಬಂಧಗಳು ಬಲಗೊಳ್ಳುತ್ತವೆ ಮತ್ತು ಹೆಚ್ಚು ಸ್ಥಿತಿಸ್ಥಾಪಕತ್ವವನ್ನು ಪಡೆಯುತ್ತದೆ. ವೃತ್ತಿಪರ ಜೀವನ. ನೀವು ಕಚೇರಿ, ರಾಜಕೀಯ, ಅತಿಯಾದ ಕೆಲಸದ ಹೊರೆ ಅಥವಾ ತಪ್ಪು ಸಂವಹನವನ್ನು ಎದುರಿಸಬಹುದು. ಕೆಲವೊಮ್ಮೆ ಇದು ನಿರಾಶಾದಾಯಕವೆನಿಸಬಹುದು, ಆದರೆ ರಾಜತಾಂತ್ರಿಕತೆ ಮತ್ತು ಸ್ಥಿರತೆಯನ್ನು ಕಾಪಾಡಿಕೊಳ್ಳುವುದು ನಿಮಗೆ ಸರಿಯಾದ ಹಾದಿಯಲ್ಲಿರಲು ಸಹಾಯ ಮಾಡುತ್ತದೆ. ನೀವು ವ್ಯವಹಾರ ನಡೆಸುತ್ತಿದ್ದರೆ ಮಾರ್ಚ್ ನಂತರ ಸುಗಮ ಕಾರ್ಯಾಚರಣೆಗಳು ಮತ್ತು ಹೆಚ್ಚುತ್ತಿರುವ ಲಾಭವನ್ನು ನಿರೀಕ್ಷಿಸಬಹುದು. ಗ್ರಾಹಕರ ಸಂಬಂಧಗಳು ಮತ್ತು ವ್ಯಾಪಾರ ವಿಸ್ತರಣೆಯಲ್ಲಿ ಸ್ಥಿರವಾಗಿ ಸುಧಾರಣೆಯಾಗುತ್ತದೆ. ಹಣಕಾಸು. ಆರಂಭದ ತಿಂಗಳು ಅನಿರೀಕ್ಷಿತ ವೆಚ್ಚಗಳನ್ನು ಒಳಗೊಂಡಿರಬಹುದು. ಅದು ನಿಮ್ಮ ಉಳಿತಾಯದ ಮೇಲೆ ಪರಿಣಾಮ ಬೀರಬಹುದು. ಆದಾಗ್ಯೂ ಸರಿಯಾದ ಯೋಜನೆ ಮತ್ತು ಬಜೆಟ್ನೊಂದಿಗೆ ನೀವು ಈ ಹಂತವನ್ನು ಸರವಾಗಿ ದಾಟಬಹುದು. ನೀವು ಉದ್ಯೋಗದಲ್ಲಿದ್ದರೆ ಬೋನಸ್ಗಳು ಅಥವಾ ವೇತನ ಹೆಚ್ಚಳದಲ್ಲಿ ವಿಳಂಬವಾಗಬಹುದು. ವ್ಯಾಪಾರ ಮಾಲೀಕರು ತಾತ್ಕಾಲಿಕ ದ್ರವ್ಯತೆ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಆದಾಗ್ಯೂ ವರ್ಷದ ದ್ವಿತೀಯಾರ್ಧವು ಹೆಚ್ಚು ಅನುಕೂಲಕರವಾಗಿರುತ್ತದೆ ಎಂದು ನಿರೀಕ್ಷಿಸಲಾಗಿದೆ. ಇದು ಬೆಳವಣಿಗೆ ಮತ್ತು ಆರ್ಥಿಕ ಸ್ಥಿರತೆಗೆ ಅವಕಾಶಗಳನ್ನು ನೀಡುತ್ತದೆ. ರಿಯಲ್ ಎಸ್ಟೇಟ್ ಅಥವಾ ಷೇರು ಮಾರುಕಟ್ಟೆಯಲ್ಲಿನ ಹೂಡಿಕೆಗಳು ಎಚ್ಚರಿಕೆಯಿಂದ ಸಮೀಪಿಸಿದರೆ ಸಕಾರಾತ್ಮಕ ಫಲಿತಾಂಶಗಳು ಕಂಡುಬರುತ್ತದೆ.
ಇದಕ್ಕೆ ಪರಿಹಾರಗಳನ್ನು ನೋಡೋದಾದರೆ ಪ್ರೀತಿಯ ವಿಷಯಗಳಿಗಾಗಿ ನಿಮ್ಮ ಕೋಣೆಯ ವಾಯುವ್ಯ ಮೂಲದಲ್ಲಿ ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ಫೋಟೋವನ್ನು ಇರಿಸಿ. ಸಾಧ್ಯವಾದರೆ ಕಡಲೆಬೇಳೆ ಅಥವಾ ಸಾಸಿವೆ ಬೀಜಗಳಂತಹ ಹಳದಿ ವಸ್ತುಗಳನ್ನು ದಾನ ಮಾಡಿ. ಸಮೃದ್ಧಿ ಮತ್ತು ಸ್ಥಿರ ನಗದು ಹರಿವನ್ನು ಆಹ್ವಾನಿಸಲು ನಿಮ್ಮ ಕೈಚೀಲದಲ್ಲಿ ಸಿಟ್ರಿನ್ ತುಂಡನ್ನು ಇರಿಸಿ. ಕುಟುಂಬದಲ್ಲಿ ಶಾಂತಿ ಮತ್ತು ಐಕ್ಯತೆ ಉತ್ತೇಜಿಸಲು ನಿಮ್ಮ ವಾಸದ ಕೋಣೆಯಲ್ಲಿ ಪೂರ್ವ ಗೋಡೆಯ ಮೇಲೆ ಸೂರ್ಯ ದೇವರ ವಿಗ್ರಹವನ್ನು ನೇತು ಹಾಕಿ. ಹಾಗೆ ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ದಂ ದುರ್ಗದೇವಾಯ ನಮಃ ಅಂತ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದರೆ ಸ್ನೇಹಿತರು ಅಥವಾ ಬಂಧುಗಳಿಗೂ ಕೂಡ ಶೇರ್ ಮಾಡಿ, ಅವರಿಗೂ ಕೂಡ ಈ ಒಂದು ಮಾಹಿತಿಯನ್ನು ತಿಳಿಸಿ. ಕುಟುಂಬದಲ್ಲಿ ಶಾಂತಿ ಕಾಪಾಡಲು ಮತ್ತು ಆರ್ಥಿಕ ಸಂಕಷ್ಟ ದೂರವಾಗಲು ದುರ್ಗಾದೇವಿಯ ಆರಾಧನೆಯನ್ನು ಮಾಡಿ ಮತ್ತು ಓಂ ದುರ್ಗಾಯ ನಮಃ ಮಂತ್ರವನ್ನು ಪಠಿಸಿ. ಅಮಾವಾಸ್ಯೆ ಅಥವಾ ಶುಕ್ರವಾರದಂದು ಅನ್ನದಾನ ಮಾಡುವುದು ಉತ್ತಮ ಫಲವನ್ನು ನೀಡುತ್ತದೆ. ಶುಭ ದಿನ ಶುಭವಾಗಲಿ. ಧನ್ಯವಾದಗಳು.